ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನೆಲ್. ಮಾರ್ಚ್ ಅಂದ ತಕ್ಷಣವೇ ಮಾರ್ಚ್ 8ನೇ ತಾರೀಕು ತುಂಬಾ ಖುಷಿಯಾದ ದಿನ. ಯಾಕೆ ಹೆಣ್ಮಕ್ಳು ದಿನಾಚರಣೆ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಮಾರ್ಚ್ 3ರಿಂದ ಮಾರ್ಚ್ 8ನೇ ತಾರೀಕು ತನಕ ವುಮೆನ್ಸ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನನಗೆ ಅದಕ್ಕೆ ಅನಿಸ್ತು ಏನು ಅಂತ ಅಂದರೆ ಮಾರ್ಚ್ 3ನೇ ತಾರೀಕಿಂದ ಮಾರ್ಚ್ 8ನೇ ತಾರೀಕು ತನಕ ಹೆಣ್ಮಕ್ಳ ವಿಚಾರಗಳಲ್ಲಿ ಸಾಕಷ್ಟು ತಿಳ್ಕೊಳ್ಳೋಕ್ಕೆ ಇದೆ. ಅದನ್ನೆಲ್ಲ ಪುಟ್ಟ ಪುಟ್ಟ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಸೊ ಮೊದಲನೇ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ಅಂದರೆ ಸ್ಟೇಜಸ್ ಆಫ್ ವುಮೆನ್ಸ್ ಲೈಫ್. ಅಂದರೆ ಹೆಣ್ಮಕ್ಳಲ್ಲಿ ಸಾಕಷ್ಟು ಥರದ್ದು ಬರುತ್ತೆ. ಅಂದರೆ ತಾನು ಹುಟ್ಟಿದಾಗಿಂದ ಕೊನೆ ಆಗೋ ತನಕ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಸಂಸ್ಕೃತದಲ್ಲಿ ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗುತ್ತದೋ ಅಲ್ಲಿ ದೇವಾನುದೇವತೆಗಳು ಸದಾ ನಮ್ಮ ಜೊತೆ ಇರ್ತಾರೆ ಅಂತ. ಅಂದರೆ ನಾವು ಹುಟ್ಟಿದಾಗಿಂದ ಸಾಯೋ ತನಕ ಹೆಣ್ಮಕ್ಳು ನಮ್ಮ ಜೊತೆ ಸದಾ ಕಾಲ ಇರ್ತಾರೆ. ನಮ್ಮ ತಾಯಿಯಿಂದ ನಾವು ಜನ್ಮ ಕೊಡ್ತಾರೆ, ತಾಯಿ ಜನ್ಮ ಕೊಡ್ತಾಳೆ. ಅದಾದಮೇಲೆ ಅಕ್ಕ ತಂಗಿಯರ ಜೊತೆ ಬೆಳಿತೀವಿ, ಫ್ರೆಂಡ್ಸ್ ಜೊತೆ ಬೆಳಿತೀವಿ, ಆಮೇಲೆ ಹೆಂಡತಿಯಾಗಿ, ತಾಯಿಯಾಗಿ, ಅಕ್ಕಳಾಗಿ, ಅತ್ತಿಗೆ ಆಗಿ, ಹೀಗೆ ಸಾಕಷ್ಟು ನಮ್ಮ ಒಂದು ಹೆಣ್ಮಕ್ಳು ಅಂದ ತಕ್ಷಣ ಎಲ್ಲ ರೀತಿಯಲ್ಲೂ ನಾವು ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರ್ತೀವಿ. ಹಾಗೆಯೇ ಈ ವಿಡಿಯೋ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಾಯಿಯರು ಅಥವಾ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ನೋಡ್ತಾ ಇದ್ರೂ ನೀವೆಲ್ಲ ತಿಳ್ಕೊಬೇಕಾಗಿರೋದು, ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಹೆಣ್ಮಗುಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸ್ಟೇಜಸ್ ಆಫ್ ವುಮೆನ್ಸ್ ಲೈಫ್ ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಸ್ಟೇಜು ಪ್ಯೂಬರ್ಟಿ ಅಂತ ಹೇಳ್ತಾರೆ, ಅಂದರೆ ಪ್ರೌಢಾವ್ಯಸ್ಥೆ ಅಂತ. ನೆಕ್ಸ್ಟ್ ಫರ್ಟಿಲಿಟಿ, ಫಲವತ್ತತೆ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಅಂತ. ನೆಕ್ಸ್ಟ್ ಬರೋದು ಪ್ರೀ ಮೆನೋಪಾಸ್, ಆದ ನಂತರ ಮೆನೋಪಾಸ್, ಆಮೇಲೆ ಪೋಸ್ಟ್ ಮೆನೋಪಾಸ್. ಈ ಥರ 5 ಸ್ಟೇಜಸ್ ನಮ್ಮ ಒಂದು ಹೆಣ್ಮಕ್ಳ ಜೀವನದಲ್ಲಿ ಬರುತ್ತೆ. ಫಸ್ಟ್ ಬರೋದೇ ಪ್ಯೂಬರ್ಟಿ ಅಂತ. ಸಾಮಾನ್ಯವಾಗಿ ಈ ಪ್ಯೂಬರ್ಟಿ ಅಂತ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಇನ್ನೇನು ಅವರಿಗೆ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಿಗೆ 10, 11, 12 ವರ್ಷ ಈ ವಯಸ್ಸಲ್ಲಿ ಆ ಪ್ಯೂಬರ್ಟಿ ಅಥವಾ ಪ್ರೌಢಾವ್ಯಸ್ಥೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಎಲ್ಲ ಹೆಣ್ಮಕ್ಳು ಅಥವಾ ಎಲ್ಲ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಶುರುವಾಗುತ್ತೆ. ಅಂದರೆ ಹಾರ್ಮೋನ್ಸ್ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಫಿಸಿಕಲ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ನಮಗೆ ಹೈಟ್ ಗ್ರೋ ಆಗೋದು ಅಥವಾ ವೆಯ್ಟ್ ಜಾಸ್ತಿ ಆಗೋದು ಇದೆಲ್ಲ ಈ ಸೈಕಲ್ಗಳಲ್ಲಿ ಆಗುತ್ತೆ. ಮತ್ತು ಈ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಹಾರ್ಮೋನ್ಸ್ಗಳು ತುಂಬ ವೇರಿಯೇಷನ್ ಆದಾಗಿಂದ ಯಾರು ಹೇಳಿದ್ರೂ ಏನು ಕೇಳಬೇಕು ಅಂತ ಅನಿಸಲ್ಲ, ಅಥವಾ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಈ ಟೈಮಲ್ಲಿ ತಾಯಿ ತಂದೆ ಏನು ಮಾಡಬೇಕು ಅಂತ ಅಂದರೆ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ತುಂಬಾ ಸೂಕ್ಷ್ಮ ರೀತಿಯಲ್ಲಿ ಮಕ್ಕಳ ಜೊತೆಗೆ ಮಾತಾಡಬೇಕು. ಅಂದರೆ ಸಾಮಾನ್ಯವಾಗಿ ಈಗ ಶಾಲೆಯಿಂದ ಬಂದ ತಕ್ಷಣ ಮಕ್ಕಳಿಗೆ ಏನೇನೋ ಎಲ್ಲ ಅವ್ರದ್ದು ಶಾಲೆಯಲ್ಲಿ ನಡೆದಿರೋಂಥದ್ದೆಲ್ಲ ಹೇಳಬೇಕು ಅಂತ ಅನಿಸುತ್ತೆ. ಆ ಟೈಮಲ್ಲಿ ನಾವು ಅವರಿಗೆ ಸಮಯ ಕೊಡದೇ ಇದ್ದಾಗ ಅವರು ಅದನ್ನು ತಮ್ಮೊಳಗಡೆನೇ ಇಟ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ಅಥವಾ ಈಗ ಸಣ್ಣ ಸಣ್ಣ ಮಕ್ಕಳೇ ಡಿಪ್ರೆಸ್ಡ್ ಆಗೋದು. ಯಾಕೆ ಅಂತ ಅಂದರೆ ತಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಹಾಗಾಗ್ತಾ ಇರ್ತಾರೆ. ಆದರೆ ನಾವು ಅದು ಮಕ್ಕಳು ಬರ್ತಿದ್ದಂಗೆ, ಶಾಲೆಯಿಂದ ಬರ್ತಿದ್ದಂಗೆ ಏನಾಯಿತು ಇವತ್ತು ಅಂತ ಪ್ರತಿಯೊಂದನ್ನು ಪ್ರೀತಿಯಿಂದ ಕೇಳೋದ್ರಿಂದ ಆ ಮಕ್ಕಳು ನಮ್ಮ ಹತ್ರ ಎಲ್ಲನೂ ಹೇಳ್ಕೊಳ್ಳೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮತ್ತು ಯಾವಾಗಲೂ ಅಷ್ಟೇ ಯಾವ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದು ಇಷ್ಟ ಆಗಲ್ಲ. ಸೊ ಅದನ್ನು ಯಾವುದನ್ನು ಮಾಡಬಾರ್ದು. ಆವಾಗ ಮಾತ್ರ ನಮ್ಮದು ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ಡಿಗೆ ನಾವು ತುಂಬಾ ಸೂಕ್ಷ್ಮವಾಗಿ ತುಂಬಾ ಮೆಚೂರ್ಡ್ ಆಗಿ ಮಕ್ಕಳನ್ನ ಬೆಳೆಸ್ಬೋದು ಈ ಸ್ಟೇಜಲ್ಲಿ. ಸೊ ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು ನಮ್ಮದು ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗಿರುತ್ತೆ, ಮದುವೆ ಆಗಿರುತ್ತೆ, ಫರ್ಟಿಲಿಟಿ ಅಂದರೆ ನೆಕ್ಸ್ಟ್ ನಮ್ಮ ಇಂದ ಬೇರೆಯವರಿಗೆ ಅಂದರೆ ತಾಯ್ತನನ ಅನುಭವ ಆಗುತ್ತೆ. ಅಂದರೆ ನಾವು ಒಬ್ಬರಿಗೆ ಜನ್ಮ ಕೊಡೋ ಸ್ಟೇಜಿಗೆ ಬಂದಿರ್ತೀವಿ ಫರ್ಟಿಲಿಟಿ ಅಂತ ಹೇಳಿದರೆ. ಸೊ ಈ ಟೈಮಲ್ಲಿ ನಾವು ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ನಮ್ಮಿಂದ ನಾವು ಜನ್ಮ ಕೊಡಬೇಕು, ಮಗುಗೆ ಜನ್ಮ ಕೊಡಬೇಕು ಅಂತ ಅಂದರೆ ಆವಾಗ ನಾವು ನಮ್ಮ ಯೋಚನೆ ಆಗಿರ್ಬೋದು, ನಾವು ತಿನ್ನೋ ಊಟ ಆಗಿರ್ಬೋದು, ಮಾಡುವಂಥ ಎಕ್ಸಸೈಸ್ಗಳಾಗಿರ್ಬೋದು, ನಮ್ಮ ಬಗ್ಗೆ ನಾವು ಜಾಸ್ತಿ ಕೇರ್ ಮಾಡ್ಕೊಳ್ಬೇಕಾಗಿರೋದೇ ಆ ಫರ್ಟಿಲಿಟಿ ಅನ್ನೋ ಟೈಮಲ್ಲಿ. ಸೊ ಥರ್ಡ್ ಸ್ಟೇಜ್ ಏನು ಅಂತ ಅಂದರೆ ಪ್ರೀ ಮೆನೋಪಾಸ್ ಸ್ಟೇಜ್ ಅಂತ ಹೇಳ್ತೀವಿ. ಮೆನೋಪಾಸ್ ಅಂತ ಅಂದರೆ ನಮ್ಮದು ಮೆನ್ಸ್ಟ್ರಲ್ ಸೈಕಲ್ ಅಥವಾ ಪೀರಿಯಡ್ಸ್ ನಿಲ್ಲೋ ಟೈಮನ್ನು ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಈ ಮೆನೋಪಾಸ್
ಆಗೋಕ್ಕಿಂತ ಒಂದು ಸ್ವಲ್ಪ ವರ್ಷಗಳ ಮುಂಚೆ, ಅಂದರೆ ಒಂದು ಹೆಣ್ಮಕ್ಳಿಗೆ ಒಂದು 30 to 40 ಇಯರ್ಸ್ ಅನ್ನುವಾಗ ಈ ಪ್ರೀ ಮೆನೋಪಾಸ್ಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಅಥವಾ ತುಂಬಾ ಸುಸ್ತಾಗೋದು, ಎನರ್ಜಿ ಲೋ ಆಗೋದು, ಅಥವಾ ನಮಗೆ ಮೂಡ್ ಸ್ವಿಂಗ್ಸ್ಗಳು ಜಾಸ್ತಿ ಆಗೋದು, ಅಥವಾ ವಜೈನಲ್ ಡ್ರೈನೆಸ್ ಅಂದರೆ ಆ ಏರಿಯಾದಲ್ಲಿ ಸ್ವಲ್ಪ ಡ್ರೈ ಅಂತ ಅನಿಸೋದು, ಈ ಥರದ್ದೆಲ್ಲ ಆಗ್ತಾ ಇದೆ ಅಂತ ಅಂದರೆ ನಮಗೆ ಆ ಪ್ರೀ ಮೆನೋಪಾಸ್ ಸ್ಟೇಜ್ ಇನ್ನೇನು ಸ್ವಲ್ಪ ವರ್ಷಗಳಲ್ಲಿ ನಮಗೆ ಮುಟ್ಟು ನಿಲ್ಲತ್ತೆ ಅಂತ ಈ ಥರ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಜಾಸ್ತಿ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಬೇಕು. ಅದಕ್ಕೆ ಮೆಡಿಟೇಟ್ ಮಾಡೋದ್ರಿಂದ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ, ಒಳ್ಳೆ ಆಹಾರ ತಗೊಳ್ಳೋದ್ರಿಂದ, ನಮ್ಗೆ ಎಷ್ಟು ಬೇಕೋ ಅಷ್ಟು ರೆಸ್ಟ್ ಮಾಡೋದ್ರಿಂದ ಇದನ್ನೆಲ್ಲನೂ ನಾವು ಕಂಟ್ರೋಲಿಗೆ ತರ್ಕೊಂಡು ಬರ್ಬೋದು. ಸೊ 4th ಸ್ಟೇಜ್ ಬಂದುಬಿಟ್ಟು ಮೆನೋಪಾಸ್ ಅಂತ ಹೇಳ್ತೀವಿ. ಮೆನೋಪಾಸ್ ಅಂತ ಅಂದರೆ ಇನ್ನೇನು ಮುಟ್ಟು ನಿಲ್ಲತ್ತೆ ಅನ್ನೋದ್ರ ಆ ಟೈಮಲ್ಲಿ ಅಥವಾ ಆ ವರ್ಷಗಳಲ್ಲಿ ಇದು ನಮಗಾಗತ್ತೆ. ಸೊ ಅದರಲ್ಲಿ ಮೇಜರ್ ಆಗಿರುವಂತಹ ಸಿಮ್ಟಮ್ಸ್ ಏನು ಅಂತ ಅಂದರೆ ಹಾಟ್ ಫ್ಲ್ಯಾಶಸ್ ಅಂತ ಆಗುತ್ತೆ. ಅಂದರೆ ಹಾಟ್ ಪ್ರೆಷರ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ತಕ್ಷಣ ಮೈಯೆಲ್ಲ ಬಿಸಿ ಬಿಸಿ ಆಗೋದು, ಇಡೀ ಬಾಡಿ ಫುಲ್ಲು ಬಿಸಿ ಬಿಸಿ ಆಗೋದು, ನಮಗೆ ಏನು ಆಗ್ತಾಯಿದೆ ಅಂತ ನಮಗೆ ಗೊತ್ತೇ ಆಗ್ತಾ ಇರಲ್ಲ. ಸೊ ಈ ಥರ ಆಗ್ತಾ ಇರೋದು. ಸೆಕೆಂಡ್ ಏನು ಅಂದರೆ ಟೇಸ್ಟ್ ಚೇಂಜ್ ಆಗುತ್ತೆ, ಏನು ತೊಗೊಳ್ತಾ ಇದ್ದೀವಿ ನಾವು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲ್ಲ. ಥರ್ಡ್ ಏನು ಅಂತ ಅಂದರೆ ಒಂಥರ ನಮ್ಮದು ಮೈ ಎಲ್ಲ ಒಂಥರ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಆಗ್ತಾ ಇರುತ್ತೆ. ಅಂದರೆ ಫುಲ್ ಡೇ ಅಲ್ಲ, ಸರ್ಟೈನ್ ಎಲ್ಲೋ ಡೇಯಲ್ಲಿ ಒಂದು 2-3 ಸತಿ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತಾ ಇರುತ್ತೆ. ನಮಗೆ ಅದು ಗೊತ್ತೇ ಆಗ್ತಾ ಇರಲ್ಲ ನಮಗೆ ಅದು ಸಿಮ್ಟಮ್ಸ್ ಅಂತ ಹೇಳಿ. ಫೋರ್ತ್ ಏನಾಗುತ್ತೆ ಅಂತ ಅಂದರೆ ನಮಗೆ ಮೈ ಕೈ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜಾಯಿಂಟ್ ಪೇಯ್ನ್ಗಳಾಗೋಕ್ಕೆ ಶುರುವಾಗುತ್ತೆ. ಫಿಫ್ತ್ ಏನು ಅಂತಂದರೆ ಫ್ಯಾಟಿಗ್ ಅಂತ ಹೇಳ್ತಾರೆ. ಅಂದರೆ ತುಂಬ ಸುಸ್ತು ಆಗೋದು, ಅಥವಾ ಯಾವುದೇ ಕೆಲಸ ಮಾಡೋಕ್ಕೆ ನಮಗೆ ಉತ್ಸಾಹನೇ ಇರಲ್ಲ, ಲೋ ಎನರ್ಜಿ ಪ್ರಾಬ್ಲಮ್, ಲೋ ಕಾನ್ಫಿಡೆನ್ಸ್ ಪ್ರಾಬ್ಲಮ್, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಮತ್ತು 6th ಪಾಯಿಂಟ್ ಏನು ಅಂತ ಅಂದರೆ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ. ಎಲ್ಲರೂ ಇದ್ದರೂ ಕೂಡ ನಮಗೆ ಯಾರೂ ಇಲ್ವೇನೋ, ನಾನು ಒಬ್ಬಳೇ ಏನೋ, ಈ ಥರದ್ದೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ಸೊ ನಾವು ಈ ಟೈಮಲ್ಲಿ ಏನು ಮಾಡಬೇಕು, ಆದಷ್ಟು ನಮ್ಮನ್ನು ನಾವು ತುಂಬ ಬ್ಯುಸಿಯಾಗಿ ಇಟ್ಕೊಳ್ಬೇಕು. ಒಂದೇ ಬುಕ್ ಓದೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ಕಮ್ಯುನಿಟಿ ಜೊತೆ, ಪಾಸಿಟಿವ್ ಎನ್ವಿರಾನ್ಮೆಂಟ್ ಜೊತೆ ಇರೋದು ಆಗಿರ್ಬೋದು, ಅಥವಾ ಒಳ್ಳೆ ಆಹಾರ ತಗೊಳ್ಳೋದ್ರಿಂದ ನಮಗೆ ಒಳ್ಳೆ ಯೋಚನೆ ಮಾಡೋಕ್ಕೆ ಸಾಧ್ಯ. ಸೊ ಎಲ್ಲನೂ ಡಿಪೆಂಡ್ ಆಗಿರೋದು ನಮ್ಮ ಯೋಚನೆ, ನಮ್ಮ ಆಹಾರ, ನಮ್ಮ ಜೀವನ ಶೈಲಿ. ಇದನ್ನು ನಾವು ಆ ಟೈಮಲ್ಲಿ ಕ್ಲೀನಾಗಿ ಇಟ್ಕೊಳ್ಬೇಕು. 5th ಸ್ಟೇಜ್ ಆಫ್ ವುಮೆನ್ಸ್ ಲೈಫ್ ಏನು ಅಂತ ಅಂದರೆ ಪೋಸ್ಟ್ ಮೆನೋಪಾಸ್. ಯಾವಾಗ ಈ ಮೆನೋಪಾಸ್ ಆಗುತ್ತೆ ಅಥವಾ ಮುಟ್ಟು ನಿಲ್ಲತ್ತೆ, ಅದಾದ ಮೇಲಿರುವಂತಹ ಸ್ಟೇಜಸ್ಗೆ ಪೋಸ್ಟ್ ಮೆನೋಪಾಸ್ ಅಂತಾರೆ. ಈ ಟೈಮಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮತ್ತೆ ಪುನಃ ನಮ್ಮ ಸ್ಟಾರ್ಟಿಂಗಲ್ಲಿ ಏನಾಗ್ತಾ ಇದ್ದಿದ್ದು ಆ ಮೂಡ್ ಸ್ವಿಂಗ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಈ 1 ಸೆಕೆಂಡ್ ಮುಂಚೆ ನಾವು ತುಂಬ ಖುಷಿ ಅನಿಸಿರುತ್ತೆ, 1 ಸೆಕೆಂಡಿಗೆ ತುಂಬ ಬೇಜಾರು ಅಂತ ಅನಿಸ್ತಾ ಇರುತ್ತೆ. ಈ ಥರ ಮೂಡ್ ಸ್ವಿಂಗ್ಸ್ಗಳು ಜಾಸ್ತಿ ಆಗುತ್ತೆ. ಮತ್ತು ಸಡನ್ನಾಗಿ ವೆಯ್ಟ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಯಾಕೆ ಅಂತ ಗೊತ್ತಾಗಿರಲ್ಲ. ಯಾಕೆಂದರೆ ನಮ್ಮ ಬಾಡಿಯಲ್ಲಿರೋ ಅಂತಹ ಗಲೀಜ್ ಬ್ಲಡ್ ಆ್ಯಕ್ಚುಲಿ ನಮ್ಮದು ಮೆನ್ಸ್ಟ್ರಲ್ ಸೈಕಲ್ ಆಗುವಾಗ ಕ್ಲೀನಾಗಿ ಹೋಗ್ತಾ ಇರುತ್ತೆ. ಯಾವಾಗ ಈ ಪೀರಿಯಡ್ ಸ್ಟಾಪ್ ಆಗುತ್ತಲ್ವ, ಆವಾಗ ನಮ್ಮ ಬಾಡಿಯಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಕೆಲವೊಂದು ಸತಿ ಇದು ಪೋಸ್ಟ್ ಮೆನೋಪಾಸ್ ಸ್ಟೇಜಲ್ಲಿ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ 1 ತಿಂಗಳಾಗತ್ತೆ, 1 ತಿಂಗಳಾಗ್ದಲ್ಲೂ ಇರ್ಬೋದು, ಈ ಥರನೂ ಆಗುತ್ತೆ. ಮತ್ತು ರಾತ್ರಿ ಹೊತ್ತಲ್ಲಿ ಸರಿಯಾಗಿ ನಮಗೆ ನಿದ್ದೆಗಳು ಬರ್ತಾ ಇರಲ್ಲ, ಅಥವಾ ತುಂಬಾ ಬೆವ್ರು ಆಗ್ತಾ ಇರುತ್ತೆ. ಈ ಥರ ಎಲ್ಲ ಆಗ್ತಾ ಇದೆ ಅಂದರೆ ಇದೆಲ್ಲ ಪೋಸ್ಟ್ ಮೆನೋಪಾಸ್ ಸಿಮ್ಟಮ್ಸ್. ಇನ್ನೇನು ನಮಗೆ ಮುಟ್ಟು ನಿಲ್ಲೋ ಸಮಯದಲ್ಲಿ ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಈ ಥರ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಈ 5 ಸ್ಟೇಜ್ಗಳು ಆಗತ್ತೆ. ಸೊ ಆದ್ದರಿಂದ ಹೆಣ್ಮಕ್ಳು ಈ ಟೈಮಲ್ಲಿ ನಮ್ಮ ಬಗ್ಗೆ ನಾವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಹೆಣ್ಮಕ್ಳು ಅಥವಾ ಎಲ್ಲ ತಾಯಿಯಂದರು ಏನು ಅಂದರೆ ನನಗೇನಾದರೂ ಪರವಾಗಿಲ್ಲ, ಗಂಡ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಯೋಚನೆ ಮಾಡೋದು. ಆದರೆ ನಾವು ಚೆನ್ನಾಗಿ 1 ಸೆಕೆಂಡ್ ನೀವು ಯೋಚನೆ ಮಾಡಿ, ನೀವು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಗಂಡ ಮಕ್ಕಳು ಚೆನ್ನಾಗಿರ್ತಾರಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ನೀವು ಎಷ್ಟು ಚೆನ್ನಾಗಿರ್ತೀರ, ನಿಮ್ಮ ಗಂಡ ಮಕ್ಕಳು ಅಷ್ಟೇ ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿರೋದು ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಿದ್ದೆ ಚೆನ್ನಾಗಿ ಮಾಡಿ, ನೀರು ಚೆನ್ನಾಗಿ ಕುಡೀರಿ, ನಿಮಗೋಸ್ಕರ ನೀವು ಎಕ್ಸಸೈಸ್ ಮಾಡಿ, ಒಳ್ಳೆ ಆಹಾರನ ತಿನ್ನಿ, ಒಂದು ಒಳ್ಳೆ ಕಮ್ಯುನಿಟಿ ಜೊತೆ ಇರಿ. ಸೊ ಈ 5 ಪಿಲ್ಲರ್ನ ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನಿಮಗೆ ಇಷ್ಟವಾದ ಹೆಣ್ಮಕ್ಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.